Dear student, in the previous class we are discussed about the new unit. It's called as a state. State, importance of state, features of state and the definitions of state. Now we are concentrate on elements of state. It is important for the 5 marks question. It is important uh, chapter in this chapter. It is a very important question also. Elements of state. In the previous days, Kautilya's in his book Arthashastra, he explained about the state and also the mandala theory and his elements of the state. What is the important element? Agatya Amshagalu. Kautilya explained the different things about the king. King is the supreme power of the state. According to the Kautilya. ಕೌಟಿಲ್ಯನ ಪ್ರಕಾರ ಅಥವಾ ನಾವೀಗ ಎಕ್ಸ್ಪ್ಲೇನ್ ಮಾಡೋದಾದ್ರೆ ರಾಜ್ಯಶಾಸ್ತ್ರ ಅಥವಾ ಒಂದು ರಾಜ್ಯದಲ್ಲಿ ರಾಜ್ಯಕ್ಕೆ ಇರಬೇಕಾದಂತಹ ಮೂಲಾಂಶಗಳು ಯಾವುದು? ರಾಜ್ಯಕ್ಕೆ ಇರಬೇಕಾದಂತಹ ಮೂಲಾಂಶಗಳು ಅಥವಾ ಅಗತ್ಯ ಅಂಶಗಳು ಯಾವುದು? ಇದನ್ನ ಕೌಟಿಲ್ಯ ಮೊದಲು ಕೂಡ ರಾಜನ ಆಡಳಿತ ಇರುವಾಗಲೂ ಅವನು ಇದನ್ನ ಮಂಡಲ ಥಿಯರಿಯ ಮೂಲಕ ಅಥವಾ ಅವನ ಅರ್ಥಶಾಸ್ತ್ರದಲ್ಲಿ ಇದರ ಉಲ್ಲೇಖವನ್ನ ಮಾಡಿದ್ದಾರೆ. ಅದರ ಪ್ರಕಾರ ರಾಜನಿಗೆ ಇರಬೇಕಾದಂತಹ ರಾಜ ಸುಪ್ರೀಂ ಪವರ್ ಆಫ್ ದ ಸ್ಟೇಟ್. ಒಂದು ರಾಜ ಅಂತ ಹೇಳಿದ್ರೆ ಅವನು ಆ ರಾಜ್ಯದ ಅತಿ ಪ್ರಮುಖ ವ್ಯಕ್ತಿ ಮತ್ತು ಆ ರಾಜ್ಯಕ್ಕೆ ರಾಜನನ್ನ ಬಿಟ್ಟು ಆ ರಾಜ್ಯಕ್ಕೆ ಇರಬೇಕಾದಂತಹ ಬೇರೆ ವ್ಯವಸ್ಥೆಗಳು ಯಾವುದು? ಯಾವುದೆಲ್ಲ ವಿಷಯಗಳನ್ನ 7 ಅಂಶಗಳನ್ನ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದರಲ್ಲಿ ಸ್ವಾಮಿನ್ ಅಂತ ಹೇಳಿದ್ರೆ ಕಿಂಗ್. ಕಿಂಗ್ ರಾಜ. ದೆನ್ ಅಮಾತ್ಯ ಇಸ್ ಅ ಮಿನಿಸ್ಟರ್. ಜನಪದ called as a population and territory. 2 janapada, jana and pada, population and territory. Kosha, treasury. Kosha means treasury. Then Durga means port. Next Bala is a military. Mitra is a friend. This is the important element of the state according to the Kautilya. ಕೌಟಿಲ್ಯನ ಪ್ರಕಾರ ಇಷ್ಟು ಎಲಿಮೆಂಟ್ಸ್ಗಳು, ಎಷ್ಟು ಮೂಲ ಅಂಶಗಳು ರಾಜ್ಯಕ್ಕೆ ಬೇಕು. ರಾಜ, ಅಮಾತ್ಯ, ಜನಪದ, ಕೋಶ, ದುರ್ಗ, ಮಿತ್ರ, ಬಲ. ಇಷ್ಟು ವಿಷಯಗಳು ಒಂದು ರಾಜ್ಯಕ್ಕೆ ಅಗತ್ಯ ಇದೆ. ನವೇಡೇಸ್ ಇಟ್ ಈಸ್ ಡೆವಲಪ್. ಈಗ ರಾಜನ ವ್ಯವಸ್ಥೆ ಕೂಡ ಇಲ್ಲ. ರಾಜನ ವ್ಯವಸ್ಥೆಗಳು ಬದಲಾಗ್ತಾ ಹೋಗಿವೆ. ರಾಜಕೀಯ ಪದ್ಧತಿಗಳು, ರಾಜಕೀಯ ಸಿಸ್ಟಮ್ಗಳು ಚೇಂಜ್ ಆಗಿವೆ. ಎಲ್ಲಾ ರಾಷ್ಟ್ರಗಳಲ್ಲೂ ಕಾನ್ಸ್ಟಿಟ್ಯೂಷನ್ಗಳಿವೆ. ಎಲ್ಲಾ ರಾಷ್ಟ್ರದಲ್ಲೂ ಪಾರ್ಲಿಮೆಂಟರಿ, ಪ್ರೆಸಿಡೆನ್ಷಿಯಲ್ ಎನಿ ಕೈಂಡ್ ಆಫ್ ಫಾರ್ಮ್ ಆಫ್ ಗವರ್ಮೆಂಟ್, ಯಾವುದಾದ್ರೂ ಒಂದು ರೀತಿಯ ಸರ್ಕಾರಗಳು ಅಸ್ತಿತ್ವದಲ್ಲಿದೆ. ಹಾಗಾಗಿ ಈಗ ಈ ರಾಜ್ಯದ ಮೂಲಾಂಶಗಳ ವಿಷಯಗಳು ತುಂಬಾನೇ ಡಿಫ್ರೆಂಟ್ ಆಗಿ ಇರುವಂತದ್ದು. ಅದರಲ್ಲಿ ಮುಖ್ಯವಾಗಿ ನಾವು ಕನ್ಸಿಡರ್ ಮಾಡೋದು 4. ರಾಜ್ಯಕ್ಕೆ ಇರುವಂತಹ ದ ಬೇಸಿಕ್ ಎಲಿಮೆಂಟ್ಸ್ ಆಫ್ ದ ಸ್ಟೇಟ್ ಈಸ್ 4. 1 is a population, 2nd one is a territory, 3rd one is government and 4th one is sovereignty. These are the 4 elements of the state. The population. Without a population, we can't imagine the state. Any state, ಯಾವ ಸ್ಟೇಟ್ ಅನ್ನು, ಯಾವ ರಾಜ್ಯವನ್ನು ನಾವು ಜನರಿಲ್ಲದೆ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ರಾಜ್ಯ ಅಂತ ಹೇಳಬೇಕಾದ್ರೆ ಅದರಲ್ಲಿ ಜನರಿರಬೇಕು. ದಿಸ್ ಈಸ್ ದ ಫಸ್ಟ್ ಅಂಡ್ ಇಂಪಾರ್ಟೆಂಟ್ ಎಲಿಮೆಂಟ್ ಇನ್ ದ ಸ್ಟೇಟ್. ದ ವೇರಿಯಸ್ ಥಿಂಕರ್ಸ್ ಒಪಿನಿಯನ್ ಅಬೌಟ್ ದ ಡಿಫರೆಂಟ್ ಪಾಪ್ಯುಲೇಷನ್ಸ್ ಇನ್ ಅ ಡಿಫರೆಂಟ್ ಕಂಟ್ರಿ. ಬೇರೆ ಬೇರೆ ರಾಷ್ಟ್ರದಲ್ಲಿ ಅಥವಾ ಬೇರೆ ಬೇರೆ ಪೊಲಿಟಿಕಲ್ ಥಿಂಕರ್ಸ್ ಅವರ ಒಪಿನಿಯನ್ ಗಳನ್ನ ನೀಡಿದ್ದಾರೆ. ಏನಂತ ಹೇಳಿದ್ರೆ, ಜನರು ಎಷ್ಟು ಇರಬೇಕು,
ಒಂದು ರಾಜ್ಯ ಅಂತ ಹೇಳಿದ್ರೆ ಎಷ್ಟು ಜನರು ಇರಬೇಕು? ಅಕಾರ್ಡಿಂಗ್ ಟು ದ Plato, it is a 5040. 5040 ಜನರಿದ್ರೆ ಅದನ್ನ ನಾವು ರಾಜ್ಯ ಅಂತ ಕನ್ಸಿಡರ್ ಮಾಡಬಹುದು ಅಂತ ಪ್ಲೇಟೋ ಅಭಿಪ್ರಾಯ ಪಡ್ತಾರೆ. ನೆಕ್ಸ್ಟ್ ಇಸ್ ಅ ರೂಸೋ. ಅಕಾರ್ಡಿಂಗ್ ಟು ದ ರೂಸೋ ಇಟ್ ಈಸ್ ಅ 10,000. ಅಕಾರ್ಡಿಂಗ್ ಟು ದ ರೂಸೋ ಇಟ್ ಈಸ್ ಅ 10,000. 10,000 ಜನಸಂಖ್ಯೆ ಇದ್ರೆ ಆಗ ನಾವು ಅದನ್ನ ರಾಜ್ಯ ಅಂತ ಕನ್ಸಿಡರ್ ಮಾಡಬಹುದು. ಆದ್ರೆ ಈಗ ಎಲ್ಲಾ ವ್ಯವಸ್ಥೆಗಳು ಬದಲಾಗಿವೆ. ಈಗ ಇಂತಿಷ್ಟೇ ಜನಸಂಖ್ಯೆ ಅಂತ ಹೇಳಲಿಕ್ಕೆ ನಾವು ಸಾಧ್ಯ ಇಲ್ಲ. ಯಾಕೆಂದ್ರೆ ಇಂಡಿಯಾದ ಜನಸಂಖ್ಯೆಯನ್ನ ನೀವು ಗಮನಿಸಬಹುದು, ಚೈನಾದ ಜನಸಂಖ್ಯೆಯನ್ನ ನೀವು ಗಮನಿಸಬಹುದು. ಚೈನಾಸ್ ಪಾಪ್ಯುಲೇಷನ್, ಇಂಡಿಯಾಸ್ ಪಾಪ್ಯುಲೇಷನ್ ಇಸ್ ದ ಲಾರ್ಜೆಸ್ಟ್ ಕಂಟ್ರಿ, ಪಾಪ್ಯುಲೇಟೆಡ್ ಕಂಟ್ರಿ ಅಲ್ವಾ ಚೈನಾ. ಹಾಗಾಗಿ ನಾವು ಅದನ್ನ ಇಂತಿಷ್ಟೇ ನಿರ್ದಿಷ್ಟವಾಗಿ ಅಂತ ಹೇಳಲಿಕ್ಕೆ ನಮ್ಗೆ ಬರುವುದಿಲ್ಲ. ಅಥವಾ ಜನಸಂಖ್ಯೆ ಇದ್ರೇನೆ ಅದು ಬೇಸಿಕ್ ಎಲಿಮೆಂಟ್ಸ್, ಅಥವಾ ಜನಸಂಖ್ಯೆ ಇಲ್ಲದಿದ್ರೆ ಸ್ಟೇಟೇ ಅಲ್ಲ ಅನ್ನುವ ನಿರ್ಧಾರಕ್ಕೂ ನಾವು ಬರ್ಲಿಕ್ಕೆ ಆಗೋದಿಲ್ಲ. ಈ ಎರಡು ಕಾಂಪ್ಲಿಕೇಶನ್ಸ್ ಗಳನ್ನ ಇಟ್ಟುಕೊಂಡು ಬಟ್ ಇಟ್ ಈಸ್ ಅ ಪಾಪ್ಯುಲೇಷನ್ ಇಸ್ ಅ ಬೆಸ್ಟ್ ಅಂಡ್ ಬೇಸಿಕ್ ಎಲಿಮೆಂಟ್ ಆಫ್ ದ ಸ್ಟೇಟ್. ಒಂದು ರಾಜ್ಯಕ್ಕೆ ಇರಬೇಕಾದಂತಹ ಮೂಲವಾದ ವಿಷಯ ಇದು. ಹಾಗಾಗಿ ಪಾಪ್ಯುಲೇಷನ್ ಅಲ್ಲಿ ಕಂಟ್ರೀಸ್ ಲೈಕ್ ಚೈನಾ, ಇಂಡಿಯಾ, USA is a large number of population. ಇದು ತುಂಬಾ ಇರುವಂತಹ ಪಾಪ್ಯುಲೇಷನ್ಸ್ ಇರುವಂತಹ ಸ್ಟೇಟ್ಗಳು. ಆದ್ರೂ ನಾವು ವ್ಯಾಟಿಕನ್ ಸಿಟಿ, ನಿಮ್ಗೆ ಆ ಹೆಸರೆಲ್ಲ ಗೊತ್ತಿರಬಹುದು. ವ್ಯಾಟಿಕನ್ ಸಿಟಿ, ನಾವು ದೀಸ್ ಆರ್ ದ ಸ್ಮಾಲ್ ಸ್ಟೇಟ್ಸ್. ಅದೆಲ್ಲ ಸಣ್ಣ ರಾಷ್ಟ್ರಗಳು, ಅದರಲ್ಲಿ ಜನಸಂಖ್ಯೆ ಕೂಡ ತುಂಬಾನೇ ಕಡಿಮೆ. What is the benefits of the huge population and the less population? ಕಡಿಮೆ ಜನಸಂಖ್ಯೆ ಇದ್ರೆ ಅಥವಾ ಹೆಚ್ಚು ಜನಸಂಖ್ಯೆ ಇದ್ರೆ ಅದರಿಂದ ಲಾಭಗಳೇನು ಅಥವಾ ನಷ್ಟಗಳೇನು? The huge population is the advantages in the view of manpower. ನಿಮಗೆ ಗೊತ್ತಿರಬಹುದು, ಅತಿ ಹೆಚ್ಚು ಜನಸಂಖ್ಯೆ ಇದ್ರೆ ಅಲ್ಲಿ ಮ್ಯಾನ್ ಪವರ್ ಹೆಚ್ಚಾಗಿರ್ತದೆ, ಜನರ ಸಂಖ್ಯೆ ಜಾಸ್ತಿ ಇರ್ತದೆ, ಮತ್ತೆ ಅವ್ರ ಕೆಲಸ ಮಾಡುವ ಕೆಪಾಸಿಟಿ ಕೂಡ ಹೆಚ್ಚಾಗಿ ಇರ್ತದೆ. ಲಿಮಿಟೆಡ್ ಪಾಪ್ಯುಲೇಷನ್ ಈಸ್ ದ ಅಡ್ವಾಂಟೇಜ್ ಟು ದ ಅವಾಯ್ಡ್ ಪಾವರ್ಟಿ. ಅತಿ ಹೆಚ್ಚು ಜನಸಂಖ್ಯೆ ಇದ್ದಾಗ ಕೆಲಸ ಮಾಡುವ ಕೆಪಾಸಿಟಿನೂ ಜಾಸ್ತಿ, ಅದೇ ರೀತಿ ಬಡತನ ಕೂಡ ಜಾಸ್ತಿ ಇರ್ತದೆ. ನೀವು ಇಂಡಿಯಾವನ್ನೇ ಅದರಲ್ಲಿ ಗಮನಿಸಬಹುದು, ಬಡತನ ಕೂಡ ಜಾಸ್ತಿ ಇರ್ತದೆ. ಅನ್ಎಂಪ್ಲಾಯ್ಮೆಂಟ್ ಸಿಚುವೇಶನ್ಸ್ ಗಳು, ನಿರುದ್ಯೋಗ ವ್ಯವಸ್ಥೆಗಳು ಬರ್ತವೆ, ಅಥವಾ ಬೇರೆ ಬೇರೆ ಸಮಸ್ಯೆಗಳು, ನಿರಾಶ್ರಿತರ ಸಮಸ್ಯೆ ಇರ್ಬೋದು, ಇದೆಲ್ಲ ಬರ್ತವೆ ಅತಿ ಹೆಚ್ಚು ಜನಸಂಖ್ಯೆ ಇದ್ರೆ. ಮತ್ತೆ ಹ್ಯಾಂಡಲ್ ಮಾಡೋದು ಕಷ್ಟ. ತುಂಬಾ ಜನಸಂಖ್ಯೆ ಇದ್ರೆ ಅಲ್ಲಿ ಹ್ಯಾಂಡಲ್ ಮಾಡೋದು, ಅದು ಲಾ ಅಂಡ್ ಆರ್ಡರ್ ಇರ್ಬೋದು, ಜನಸಂಖ್ಯೆ ಇದ್ರೆ ಹ್ಯಾಂಡಲ್ ಮಾಡ್ಲಿಕ್ಕೆ ತುಂಬಾನೇ ಕಷ್ಟ. ಆದ್ರೆ ಸಣ್ಣ ರಾಷ್ಟ್ರಗಳಲ್ಲಿ ತುಂಬಾನೇ ಈಸಿ, ಎಲ್ಲಾ ವಿಷಯದಲ್ಲೂ ಅದನ್ನ ಪಾರ್ಟಿಸಿಪೇಟ್ ಮಾಡಬಹುದು. ನಾವು ನಮ್ಮ ಎಲ್ಲರ ಒಪಿನಿಯನ್ಗಳು ಅಲ್ಲಿ ಕನ್ಸಿಡರ್ ಆಗ್ತವೆ ಮತ್ತು ಅಲ್ಲಿ ಸಿಗುವಂತ ಫೆಸಿಲಿಟೀಸ್ಗಳು ಎಲ್ಲರಿಗೂ ಸಿಗ್ತವೆ. ದೊಡ್ಡ ರಾಷ್ಟ್ರ ಆದ್ರೆ ಯಾರಿಗೆ ಫೆಸಿಲಿಟೀಸ್ ಕೊಡುದು ಬಿಡುದು ಅನ್ನೋದು ಗೊತ್ತಾಗೋದಿಲ್ಲ. ಎಷ್ಟು ಇನ್ಕಮ್ ಬರ್ತದೆ ಆ ರಾಷ್ಟ್ರಕ್ಕೆ, ಅದರ ಮೇಲೆ ಅದು ಡಿಪೆಂಡ್ ಆಗಿರ್ತದೆ. ಇದೆಲ್ಲವನ್ನ ನಾವು ಕಾಂಪ್ಲಿಕೇಶನ್ ಆಗಿ ನೋಡಬಹುದು. ನೆಕ್ಸ್ಟ್, ಪಾಪ್ಯುಲೇಷನ್ಸ್ ಟು ದ ಬ್ಯಾಲೆನ್ಸ್ ಅಕಾರ್ಡಿಂಗ್ ಟು ದ ನೆಸೆಸಿಟಿ. ಹಾಗಾದ್ರೆ ಜನಸಂಖ್ಯೆ ಎಷ್ಟು ಬೇಕು? ಅಕಾರ್ಡಿಂಗ್ ಟು ದ ನೆಸೆಸಿಟಿ. ಒಂದು ರಾಷ್ಟ್ರದ ನೆಸೆಸಿಟಿ ಎಷ್ಟಿದೆ ಅದರ ಮೇಲೆ ಜನಸಂಖ್ಯೆ ಇರಬಾರದು. ಈಗ ಭಾರತದಲ್ಲಿ ಸಂಪನ್ಮೂಲಗಳಿವೆ, ಫುಡ್ ಬೆಳೀತಾರೆ, ಹಾಗಾಗಿ ಇಲ್ಲಿ ಜನಸಂಖ್ಯೆ ಸ್ವಲ್ಪ ತುಂಬಾ ಅಲ್ಲ, ಬಟ್ ಇದ್ರೆ ಪ್ರಾಬ್ಲಮ್ ಇಲ್ಲ. ಕೆಲವೊಂದು ಪ್ರದೇಶಗಳು ಮರಳು ಭೂಮಿ, ಆ ತರ ಇದ್ದಂತ ಪ್ರದೇಶಗಳಲ್ಲಿ ಅಥವಾ ನೀರಿರದ ಪ್ರದೇಶಗಳಲ್ಲಿ ಜನಸಂಖ್ಯೆ ಅತಿ ಹೆಚ್ಚಿದ್ರೆ ಆಗ ಆ ರಾಷ್ಟ್ರಕ್ಕೆ ಅದು ಒಳ್ಳೆಯ ಬೆಳವಣಿಗೆ ಅಲ್ಲ. ನೆಸೆಸರಿ ಇದ್ದಷ್ಟು ಜನರ ಬೆಳವಣಿಗೆಗಳು ಇರಬೇಕು. ನೆಕ್ಸ್ಟ್, ದ ಕ್ವಾಲಿಟಿ ಆಫ್ ದ ಪೀಪಲ್ ಇಸ್ ಅ ಸಿಗ್ನಿಫಿಕೆಂಟ್ ರಾದರ್ ದ್ಯಾನ್ ಕ್ವಾಂಟಿಟಿ. ಜನರ ಕ್ವಾಂಟಿಟಿ ಇಂತ ಕ್ವಾಲಿಟಿ ಈಸ್ ಇಂಪಾರ್ಟೆಂಟ್. ಕ್ವಾಲಿಟಿ ಎಷ್ಟಿದೆ, ಎಷ್ಟು ಜನ ದುಡಿತಾರೆ, ಎಷ್ಟು ಜನರಿಗೆ ಇನ್ಕಮ್ ಇದೆ, ಅದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಕ್ವಾಂಟಿಟಿ ಎಷ್ಟು ಜನರಿದ್ದಾರೆ ಅದು ಇಂಪಾರ್ಟೆಂಟ್ ಆಗೋದಿಲ್ಲ. ನೆಕ್ಸ್ಟ್ ಒನ್ ಈಸ್ ಎಲಿಮೆಂಟ್ ಈಸ್ ಟೆರಿಟರಿ. ಭೂಪ್ರದೇಶ ಕೂಡ ಹಾಗೆ. ಇಂಡಿಯಾ, ಚೈನಾವನ್ನ ನೀವು ಗಮನಿಸಿದ್ರೆ, ರಷ್ಯಾ, ದಿಸ್ ಇಸ್ ದ ಲಾರ್ಜೆಸ್ಟ್ ಟೆರಿಟರಿ ಇನ್ ದ ವರ್ಲ್ಡ್. ಅತಿ ಹೆಚ್ಚು ಭೂಪ್ರದೇಶ ಇರುವಂತಹ ರಾಷ್ಟ್ರಗಳು. includes a definite land. What is a territory? Territory includes a definite land, water and the airspace. ಎಷ್ಟು ಇರಬೇಕು ಎಲಿಮೆಂಟ್ ಆಫ್ ದ ಸ್ಟೇಟ್ ಅಲ್ಲಿ.
ಕ್ಲಿಯರ್ ಇಟ್ ಕೆನಾಟ್ ಥಿಂಕ್ ದ ಸ್ಟೇಟ್ ವಿದೌಟ್ ಅ ಡೆಫಿನೆಟ್ ಟೆರಿಟರಿ. ನಮಗೆ ಸ್ಟೇಟ್ ಅಂತ ಡೆಫಿನೆಟ್ ಟೆರಿಟರಿ ಇಲ್ಲ, ನಿರ್ದಿಷ್ಟ ಭೂಪ್ರದೇಶ, ನಮಗೆ ಗಡಿ ರೇಖೆಗಳನ್ನ ಹಾಕಿರ್ತಾರೆ, ಅಷ್ಟು ಪ್ರದೇಶ ಇಲ್ಲದೆ ನಾವು ಟೆರಿಟರಿಯನ್ನ ಅಥವಾ ನಾವು ಸ್ಟೇಟ್ ಅಂತ ಅದನ್ನ ಕನ್ಸಿಡರ್ ಮಾಡ್ಲಿಕ್ಕೆ ಆಗುದಿಲ್ಲ. The political philosophers like Aristotle, Rousseau are the opinion the territory of the state should be small. ಅತಿ ಕಡಿಮೆ ಟೆರಿಟರಿ ಪ್ರದೇಶ ಇರಬೇಕು ಅನ್ನೋದಾಗಿ ಅವರು ಅಭಿಪ್ರಾಯ ಪಡ್ತಾರೆ, ಅರಿಸ್ಟಾಟಲ್ ಅಂಡ್ ರೂಸೋ. ಬಟ್ ದೇರ್ ಒಪಿನಿಯನ್. ಬಟ್ ಈಗ nowadays it is a changes in the many sectors. ಬೇರೆ ಬೇರೆ ಚೇಂಜಸ್ಗಳು ಆಗಿವೆ. ಅ ಸ್ಮಾಲ್ ಏರಿಯಾ ಆಫ್ ಲ್ಯಾಂಡ್ ಮೇ ಬಿ ಅಡ್ವಾಂಟೇಜ್ ಇನ್ ರೆಸ್ಪೆಕ್ಟ್ ಆಫ್ ಇಫೆಕ್ಟಿವ್ ಅಡ್ಮಿನಿಸ್ಟ್ರೇಷನ್. ಅಡ್ಮಿನಿಸ್ಟ್ರೇಷನ್ ಅನ್ನ ನಾವು ಆಡಳಿತನ ಇಫೆಕ್ಟಿವ್ ಆಗಿ ಮಾಡಬಹುದು. ನೆಕ್ಸ್ಟ್, ದ ಹಾರ್ಮೋನಿಯಸ್ ರಿಲೇಶನ್ಶಿಪ್ ಬಿಟ್ವೀನ್ ದ ಸ್ಟೇಟ್ ಅಂಡ್ ದ ಪೀಪಲ್. ಜನರ ಮತ್ತೆ ಸ್ಟೇಟಿನ ನಡುವೆ ಹಾರ್ಮೋನಿಯಸ್ ರಿಲೇಶನ್ಶಿಪ್ಗಳು ಇರ್ತವೆ. ಅಂದ್ರೆ ಬೇರೆ ಬೇರೆ ಬೆಳವಣಿಗೆಗಳನ್ನ ನಾವು ಆರಾಮವಾಗಿ ನಿಧಾನವಾಗಿ ಮಾಡಬಹುದು. ಆದ್ರೆ ಲಾರ್ಜ್ ಟೆರಿಟರಿ ಆದ್ರೆ ಅಲ್ಲಿ ನಮ್ಗೆ ಜನರ ಸಂಖ್ಯೆಯನ್ನು ಕಂಟ್ರೋಲ್ ಮಾಡೋದು ಕಷ್ಟ, ಮತ್ತೆ ಅದನ್ನು ನೋಡ್ಕೊಳ್ಳೋದು ಕೂಡ ಅಷ್ಟೇನೆ. ಅಡ್ಮಿನಿಸ್ಟ್ರೇಷನ್ ಈಸ್ ನಾಟ್ ಪಾಸಿಬಲ್ ಇನ್ ದಟ್ ಕೇಸ್. Large territory may be good in respect of natural resources and international status. ನಿಮಗೆ ಗೊತ್ತಿರಬಹುದು ಅದು ಏನಂತ ಹೇಳಿದ್ರೆ ನ್ಯಾಚುರಲ್ ರಿಸೋರ್ಸಸ್ಗಳು. ಸಣ್ಣ ರಾಷ್ಟ್ರಗಳಲ್ಲಿ ಸಂಪನ್ಮೂಲಗಳು ಇರೋದು ಕಡಿಮೆ, ದೊಡ್ಡ ರಾಷ್ಟ್ರಗಳಲ್ಲಿ ಸಂಪನ್ಮೂಲಗಳು ಇರ್ತವೆ. ಮತ್ತು ನೀವು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅಂತಾರಾಷ್ಟ್ರೀಯ ವ್ಯವಸ್ಥೆಯನ್ನು ನೀವು ಗಮನಿಸಿದಾಗ ದೊಡ್ಡ ರಾಷ್ಟ್ರಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗ್ತದೆ, ಸಣ್ಣ ಸಣ್ಣ ರಾಷ್ಟ್ರಗಳಿಗೆ ಅಷ್ಟೊಂದು ಪ್ರಾಮುಖ್ಯತೆಯನ್ನ ನೀಡುವುದಿಲ್ಲ. ಇದನ್ನು ಕೂಡ ನಾವು ಗಮನಿಸಬಹುದಾಗಿದೆ. Territory of the small, there is a many small states. The Vatican City is a small state, and the Monaco is a small state, and San Marino, Russia, Canada, USA, India. This is a large territory. Therefore, model state can establish by people with the quantity, suitable territory, sufficient natural resources. Next, third element is government. Third element is government and the forms of government. ನಿಮಗೆ ಗವರ್ಮೆಂಟ್ ಅಂತ ಹೇಳುವಾಗ ಅದರಲ್ಲಿ ಯಾವ ರೀತಿಯ ಗವರ್ಮೆಂಟ್ ಅನ್ನು ನೀವು ನೋಡಬಹುದು, ಯಾವ ರೀತಿಯ ಗವರ್ಮೆಂಟ್ ಅಲ್ಲೂ ಅವರ ಅಧಿಕಾರದಲ್ಲಿ ಇರಬಹುದು, ಏನೂ ಪ್ರಾಬ್ಲಮ್ಸ್ ಇಲ್ಲ. ಫಾರ್ಮ್ಸ್ ಆಫ್ ಗವರ್ಮೆಂಟ್ ಅಲ್ಲಿ ಯುನಿಟರಿ ಗವರ್ಮೆಂಟ್, ಏಕಾತ್ಮಕ ಸರ್ಕಾರ, ಫೆಡರಲ್ ಗವರ್ಮೆಂಟ್, ಸಂಯುಕ್ತ ಸರ್ಕಾರ. ನೆಕ್ಸ್ಟ್, ಡೆಮೋಕ್ರೆಟಿಕ್ ಗವರ್ಮೆಂಟ್, ಪ್ರಜಾಪ್ರಭುತ್ವ ಸರ್ಕಾರ, ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗವರ್ಮೆಂಟ್, ಅಧ್ಯಕ್ಷೀಯ ಸರ್ಕಾರ, ಯಾವ ಡಿಕ್ಟೇಟರ್ಶಿಪ್ ಗವರ್ಮೆಂಟ್, ನಿರಂಕುಶ ಸರ್ಕಾರ. ಈ ರೀತಿಯ ಯಾವ ಸರ್ಕಾರವನ್ನು ನಾವು ನೋಡಬಹುದು. ಅಂಡರ್ ದ ಗವರ್ಮೆಂಟ್ there is a three concept. One is a three organs of the government. It is legislature, executive and the judiciary. This is the three organs of the government. Legislature, what is the work of legislature? It is to enact the laws. Executive enforces the laws and judiciary interpret the laws. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ, ಈ ಮೂರು ಅಂಗಗಳು ಸರ್ಕಾರದಲ್ಲಿ ಇರ್ತದೆ. ಈ ಸರ್ಕಾರದ ಅಂಗಗಳಲ್ಲಿ ಲೆಜಿಸ್ಲೇಚರ್ ಕಾನೂನುಗಳನ್ನ ಮಾಡುವುದು, ಎಕ್ಸಿಕ್ಯೂಟಿವ್ ಕಾನೂನುಗಳನ್ನ ಕಾರ್ಯರೂಪಕ್ಕೆ ತರುವುದು, ನೆಕ್ಸ್ಟ್ ಜುಡಿಷಿಯರಿ ಇಂಟರ್ಪ್ರಿಟ್ ದ ಲಾಸ್, ಕಾರ್ಯರೂಪಕ್ಕೆ ತಂದಂತಹ ಕಾನೂನುಗಳನ್ನ ಅವರು ಅದಕ್ಕೆ ನ್ಯಾಯ ಒದಗಿಸಿ ಕೊಡುವಂತಹ ಕೆಲಸವನ್ನ ಜುಡಿಷಿಯರಿ ಮಾಡ್ತದೆ. ದಿಸ್ ಈಸ್ ದ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ದ ಗವರ್ಮೆಂಟ್ ಈ ಎಲ್ಲಾ ಕೆಲಸಗಳನ್ನ ನಿರ್ವಹಿಸಬೇಕಾಗ್ತದೆ. ದ ಸ್ಟೇಟ್ಸ್ ಶುಡ್ ಹ್ಯಾವ್ ಓನ್ ಗವರ್ಮೆಂಟ್, ಅಂದ್ರೆ ಅದಕ್ಕೆ ಎಲ್ಲಾ ಸ್ಟೇಟ್ಗಳಿಗೆ ಅದರದೇ ಆದಂತಹ ಗವರ್ಮೆಂಟ್ಗಳು ಇರ್ತವೆ. ಡಿಕ್ಟಟೋರಿಯಲ್, ಡೆಮೋಕ್ರೆಟಿಕ್, ಮೊನಾರ್ಕಿ, ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಯುನಿಟರಿ, ಫೆಡರಲ್, ಈ ರೀತಿಯ ಎಲ್ಲಾ ಫಾರ್ಮ್ಸ್ ಆಫ್ ಗವರ್ಮೆಂಟ್ ಅನ್ನ ಅವರು ಯಾವುದು ಆ ರಾಷ್ಟ್ರಕ್ಕೆ ಸುಟೇಬಲ್ ಅಥವಾ ಆ ರಾಷ್ಟ್ರದಲ್ಲಿ ಯಾವುದು ಡೆವಲಪ್ ಆಗ್ತದೆ ಅದನ್ನ ಅವರು ಮೇಂಟೈನ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್, ಫೋರ್ತ್ ಒನ್ ಈಸ್ ಸೋವರೆಂಟಿ. ಲಾಸ್ಟ್ ಎಲಿಮೆಂಟ್ ಈಸ್ sovereignty. The most important element of the state is sovereignty. It is the supreme power of the state. ಇದಿಲ್ಲದೆ ನಾವು ಅದನ್ನ ಸ್ಟೇಟ್ ಅಂತ ಕನ್ಸಿಡರ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಒಂದು ರಾಷ್ಟ್ರಕ್ಕೆ ಸ್ವತಂತ್ರ ಇದ್ರೆ ಮಾತ್ರ ಅದನ್ನ ನಾವು ರಾಜ್ಯ ಎಂಬುದಾಗಿ ಕರೀತೇವೆ. According to the Jean Bodin, sovereignty is the supreme power over citizens and subjects undertaken by the law. Hence, it is a styles of the sovereignty.
Under the sovereignty, there is a two aspects. One is the internal sovereignty and second one is external sovereignty. What is the internal sovereignty? It is within the state. What is the internal sovereignty? Internal and external. Internal sovereignty ಆಂತರಿಕ ಪರಮಾಧಿಕಾರ, ಎಕ್ಸ್ಟರ್ನಲ್ ಸೋವರೆಂಟಿ ಅಂತ ಹೇಳಿದ್ರೆ ಬಾಹ್ಯ ಪರಮಾಧಿಕಾರ. ಇದೆರಡು ವಿಷಯಗಳನ್ನ ನಾವು ಗಮನಿಸಬಹುದು. Internal sovereignty. What is the internal sovereignty? Everything within. It implies supreme power of the state over all people, association and everything within its territory. Within its territory, it implies supreme power of the state over all people, association and everything within its territory. ಟೆರಿಟರಿಯ ಒಳಗಡೆ ಇರುವಂತಹ ಎಲ್ಲಾ ಸಂಘ ಸಂಸ್ಥೆಗಳು ಅಥವಾ ಎಲ್ಲಾ ಜನರು ಅವರ ಮೇಲೆ ಇರುವಂತಹ ಅಧಿಕಾರ, ಅದನ್ನ ನಾವು ಏನಂತ ಕರೀತೇವೆ? ಆಂತರಿಕ ಪರಮಾಧಿಕಾರ ಎಂಬುದಾಗಿ ಕರೀತೇವೆ. ಸೆಕೆಂಡ್ ಒನ್ ಈಸ್ ಎಕ್ಸ್ಟರ್ನಲ್ ಸೋವರೆಂಟಿ. Second one is external sovereignty. What is the external sovereignty? ಅಂದ್ರೆ ಬಾಹ್ಯ ಪರಮಾಧಿಕಾರ, ರಾಷ್ಟ್ರವನ್ನ ಹೊರತುಪಡಿಸಿ. ಅಂದ್ರೆ ಫಾರಿನ್ ಪಾಲಿಸಿಗೆ ಸಂಬಂಧಪಟ್ಟದು, ಟ್ರೀಟೀಸ್ಗಳಿಗೆ ಸಂಬಂಧಪಟ್ಟ ವಿಷಯಗಳಿದು. The free and adopt its own foreign policy. ಪ್ರತಿ ಒಂದು ರಾಷ್ಟ್ರಕ್ಕೆ ಅದರದೇ ಆದಂತಹ ವಿದೇಶಾಂಗ ನೀತಿ ಇರಬೇಕು. International relation. Maintain the international relation. ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಮೇಂಟೈನ್ ಮಾಡಲಿಕ್ಕೆ. India was not a sovereign state before August 15, 1947. ಭಾರತವು 1947 ಆಗಸ್ಟ್ 15ರಿಂದ ಮೊದಲು ಇಲ್ಲಿ ಯಾವುದೇ ಕಾರಣಕ್ಕೂ ಭಾರತದಲ್ಲೂ ಕೂಡ ವ್ಯವಸ್ಥೆಯಲ್ಲಿ ಅಂದ್ರೆ ಇಲ್ಲಿ ಆ ರೀತಿಯ ವ್ಯವಸ್ಥೆಗಳು ಇರಲಿಲ್ಲ ಅಥವಾ ಸೋವರೆಂಟಿಯನ್ನ ಭಾರತ ಕೂಡ ಪಡೆದಿರಲಿಲ್ಲ. Then there is the four elements of the state. ನಾನು ಆಗ್ಲೇ ಹೇಳಿದೆ 4 ಎಲಿಮೆಂಟ್ಸ್ ಗಳಿವೆ. ಅದರಲ್ಲಿ ಒಂದು ಪಾಪ್ಯುಲೇಷನ್, ಸೆಕೆಂಡ್ ಒನ್ ಈಸ್ ಟೆರಿಟರಿ and third one is government and fourth one is sovereignty. These are the important elements of the state. ಇದು 5 ಮಾರ್ಕ್ಸಿನ ಕ್ವೆಶ್ಚನ್, ಪ್ರತಿ ಎಕ್ಸಾಮಿಗೆ ಬರುವಂತಹ ಕ್ವೆಶ್ಚನ್. Next class we are discussed about the distinction between the state and society. ಸಮಾಜ ಮತ್ತು ರಾಜ್ಯ ಇದರ ನಡುವಿನ ವ್ಯತ್ಯಾಸಗಳನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡುವ.